ನಮ್ಮ ರಾಜ್ಯದ ಜನ ವಿಧಾನಸಭೆ ಕಲಾಪದಲ್ಲಿ ಮುಖ್ಯವಾದಂತಹ ವಿಚಾರಗಳು ಚರ್ಚೆಯಾಗತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ರು. ಬಟ್ ಆದರೆ 3 ದಿನಗಳಿಂದ ಗದ್ದಲದಲ್ಲೇ ಕಳೆದು ಹೋಗ್ಬಿಟ್ಟಿದೆ ವಿಧಾನಸಭೆ ಕಲಾಪ. ಅದು ಇವತ್ತು ಕೂಡ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಇಂದಿನ ಕಲಾಪದಲ್ಲೂ ನಾಗೇಂದ್ರ ವಿಚಾರವೇ ಕೇಂದ್ರ ಬಿಂದುವಾಗ್ಬಿಟ್ಟಿದೆ. ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಬಿಗಿ ಪಟ್ಟನ್ನ ಹಿಡಿದಿದ್ದಾವೆ ವಿಪಕ್ಷಗಳು. ಇವತ್ತು ಸಹ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿಯಿಂದ ಪಟ್ಟನ್ನ ಹಿಡಿಯಲಾಗಿದೆ. ಇನ್ನು ಉಳಿದಿರೋದು ನಾಳೆ. 5 ದಿನಗಳ ಕಾಲ ಇದೇ ಕತೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಸೋಮವಾರ ಆರಂಭ ಆಗಿದ್ದು ಕಲಾಪ. ಇವತ್ತಿನವರೆಗೂ ಕೂಡ ನಾಗೇಂದ್ರ ಅವರ ವಿಚಾರ ಚರ್ಚೆಯಾಗ್ತಾ ಇದೆ. ಸದನದಲ್ಲಿ ಗಣಿ ಜಿಲ್ಲೆ ಬಳ್ಳಾರಿ ಹೆಚ್ಚು ಚರ್ಚೆಯಾಗಿದ್ದು ಅಭಿವೃದ್ಧಿಯಿಂದ ಮಾತ್ರ ಅಲ್ಲ, ಅದರ ಹೊರತಾಗಿ ವಿವಾದಗಳಿಂದಲೇ. ವಿವಾದ, ಹಗರಣ, ಈ ಪ್ರಕರಣಗಳಿಗೂ ಕೂಡ ಬಳ್ಳಾರಿಗೂ ಮೊದಲಿನಿಂದಲೂ ವಿಶೇಷವಾದಂತಹ ನಂಟಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬೆಳಕಿಗೆ ಬಂದಂತಹ ಹಗರಣದಲ್ಲಿ ಆರೋಪವನ್ನು ಎದುರಿಸ್ತಾ ಇರುವಂತಹ ನಾಗೇಂದ್ರ ಅವರು ರಾಜೀನಾಮೆಯನ್ನು ನೀಡಬೇಕು ಅನ್ನುವಂತಹ ವಿಷಯವೇ ಸದನದ ಬಹುತೇಕ ಚರ್ಚೆಯನ್ನ ನುಂಗ್ ಹಾಕೊಳ್ತಾ ಇದೆ. ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ರಾಷ್ಟ್ರ ಮತ್ತೆ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಈ ಬಳ್ಳಾರಿ ಇದೆಯಲ್ಲ, ಈ ಬಳ್ಳಾರಿಯ ಹೆಸರು ಚರ್ಚೆಗೆ ಗ್ರಾಸ ಆಗೋದು ಸಾಮಾನ್ಯ ಆಗೋಗ್ಬಿಟ್ಟಿದೆ. ಹೊಸದೇನಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2 ದಶಕಗಳ ಹಿಂದೆ ನೋಡಿ, ರಾಜ್ಯದಲ್ಲಿ ಮೊದಲ ಬಾರಿ ಬಿಜೆಪಿ ಅಧಿಕಾರಕ್ಕೇರೋದಕ್ಕೆ ಜಿಲ್ಲೆಯ ರೆಡ್ಡಿ ಸಹೋದರರ ಪಾತ್ರ ಈಗಲೂ ಚರ್ಚೆಯ ವಿಷಯ ಆಗೋಗ್ಬಿಟ್ಟಿದೆ. ಅಂದಿನ ಆಪರೇಷನ್ ಕಮಲ ವಿವಾದ ಈಗಲೂ ಕೂಡ ಜೀವಂತವಾಗಿ ಉಳಿದುಕೊಂಡಿದೆ. ಪಕ್ಷಗಳು ಅಧಿಕಾರಕ್ಕೇರೋದಕ್ಕೆ, ಸಚಿವ ಸ್ಥಾನವನ್ನ ಪಡೆಯೋದಕ್ಕೆ ಸೇರಿ ನಾನಾ ವಿಚಾರಗಳ ಸಂದರ್ಭದಲ್ಲೂ ಕೂಡ ಜಿಲ್ಲೆಯ ಜನಪ್ರತಿನಿಧಿಗಳು ತಮ್ಮದೇ ಆದಂತಹ ತಂತ್ರಗಳಿಂದ ಸಾಕಷ್ಟು ಗಮನವನ್ನ ಸೆಳೆದಿರೋದನ್ನ ಗಮನಿಸಿದ್ದೀವಿ. ಸದ್ಯ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಸ್ಮರಣೆ ಆಗ್ತಾ ಇದೆ. ಪ್ರಸಕ್ತ ಸಾಲಿನ ಮಳೆಗಾಲ ಅಧಿವೇಶನ ಆಗಸ್ಟ್ 13ರಿಂದ ಆರಂಭ ಆಗಿದೆ. ಈ ಅಧಿವೇಶನದಲ್ಲಿ ಬಳ್ಳಾರಿ ಗ್ರಾಮೀಣ ಶಾಸಕ ಹಾಗೂ ಸಚಿವರೂ ಆದಂತಹ ನಾಗೇಂದ್ರ ಅವರ ರಾಜೀನಾಮೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಜಂಟಿಯಾಗಿ ಸದನದ ಒಳಗೂ ಹೊರಗೂ ಹೋರಾಟವನ್ನ ರೂಪಿಸ್ತಾ ಇದ್ದಾವೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ದುರ್ಬಳಕೆ ಮಾಡಿಕೊಂಡಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ 2024ರಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಸದ್ಯಕ್ಕೆ ಈಗ ಮತ್ತೊಮ್ಮೆ ಮಂತ್ರಿ ಸ್ಥಾನವನ್ನು ನೀಡಿದ್ದೇ ಪ್ರತಿಪಕ್ಷಗಳ ಹೋರಾಟಕ್ಕೆ ಹೊಸ ಅಸ್ತ್ರ ಸಿಕ್ಕಂತಾಗ್ಬಿಟ್ಟಿದೆ. ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಡೆ ಬೀದಿ ಹೋರಾಟಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕಳೆದ 2-3 ದಶಕದಲ್ಲಿ ಇಲ್ಲಿನ ಒಂದಿಬ್ರು, ಅಂದರೆ ಬಳ್ಳಾರಿಯ ಒಂದಿಬ್ರು ಜನಪ್ರತಿನಿಧಿಗಳು ತಮ್ಮ ವಿರುದ್ಧ ಕೇಳಿಬಂದಂತಹ ಆರೋಪ ವಿವಾದಗಳಿಂದಲೇ ಸಚಿವ ಸ್ಥಾನವನ್ನ ಕಳೆದುಕೊಳ್ತಾ ಇದ್ದಾರೆ. ಅದನ್ನು ಮರೆಯುವ ಹಾಗಿಲ್ಲ. ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಜನಾರ್ದನ ರೆಡ್ಡಿ ಅವರು ಸಚಿವ ಸ್ಥಾನವನ್ನ ಕಳೆದುಕೊಂಡ್ರು. 2016ರಲ್ಲಿ ಕೂಡ್ಲಿಗಿಯ ಪೊಲೀಸ್ ಅಧಿಕಾರಿಯೊಬ್ಬರು ವರ್ಗಾವಣೆ ಸೇರಿದಂತೆ ನಾನಾ ವಿವಾದಗಳಿಂದಾಗಿಯೇ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತಹ ಶಾಸಕರೊಬ್ಬರು ಕೂಡ ಮಂತ್ರಿ ಸ್ಥಾನವನ್ನ ಕಳೆದುಕೊಳ್ಳುವಂತಾಗಿತ್ತು. ಈಗ ನಾಗೇಂದ್ರ ಅವರ ಸರದಿ ಶುರುವಾಗಿದೆ.